ನನ್ಗನ್ನಿಸ್ತು ಆ ಕ್ವಶನ್ ನಿಮಗೆ ಕೇಳಬೇಕು ಬರೋವಾಗ ಅಂತ ಹೇಳ್ಬಿಟ್ಟು ಆದರೂ ಸ್ಕಿಪ್ ಮಾಡಿದ್ದೆ. ಈಗ ನೀವೇ ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ ಅದನ್ನ ನೋಡಬೇಕಿತ್ತು ಅಂತ ಅನ್ನಿಸ್ತು, ಟೈಮ್ ಟ್ರಾವೆಲ್ ಮಾಡಿ ನೀವು. ಸೊ ನಿಮಗೆ ಯಾರ ಜೊತೆನಾದರೂ ಆ್ಯಕ್ಟ್ ಮಾಡದೇ ಇರೋದು ರಿಗ್ರೆಟ್ ಇದೆಯಾ ಅಂತ? ಖಂಡಿತ ತುಂಬ ಜನ ಇದೆ. ಆ್ಯಕ್ಚುಲಿ ನಾನು ತುಂಬ ಬೇಗ ಮದುವೆ ಆದೆ. ಸೊ ಐ ಥಿಂಕ್ H2O ಆ್ಯಂಡ್ ರೌಡಿ ಅಲಿಯಾ ಮಲ್ಲ ಆ್ಯಂಡ್ ಇನ್ನೊಂದು ಮೂವಿ ಮಾಡಿದೆ ಕೋಟಿಗೊಬ್ಬ. ಸೊ ಅದು 4 ಮೂವಿ ನಂತರ ಐ ಡಿಂಟ್ ವರ್ಕ್ ವಿತ್ ಎವ್ರಿಬಡಿ. ಸೊ ನ್ಯೂ ಹೀರೋಸಲ್ಲಿ ತುಂಬ ಜನ ಇದ್ದರು. ಸುದೀಪ್ ಅವರು ಅವಾಗ ಇದ್ದರು, ಅವ್ರ ಜೊತೆ ಎಲ್ಲ ವರ್ಕ್ ಮಾಡೋಕ್ಕಾಗಲಿಲ್ಲ. ಗಣೇಶ್ ಅವರೆಲ್ಲ ಆಮೇಲೆ ಬಂದಿದ್ದಾರೆ. ಬಟ್ ದರ್ಶನ್ ಅವರು, ಸುದೀಪ್ ಅವರು ಅವಾಗನೇ ಸ್ಟಾರ್ಟಿಂಗ್ಸ್ ಟೈಮಲ್ಲಿ ನನ್ನ ಮದುವೆ ಅವರಿಬ್ಬರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ. ಆಮೇಲೆ ಐ ಥಿಂಕ್ ಅರ್ಜುನ್ ಅವ್ರ ಜೊತೆ ಮಾಡಬೇಕಾಗಿತ್ತು ತಮಿಳಲ್ಲಿ, ಆಗಲಿಲ್ಲ. ಸೊ ಆಮೇಲೆ ಲೈಕ್ ಐ ಸೆಟ್ ಟೈಮ್ ಟ್ರಾವೆಲ್ ಮಾಡಿದರೆ ಇನ್ನೂ ಎಲ್ಲ ಹೀರೋಸ್ ಅವರು ತುಂಬ ಇಷ್ಟ ನಮಗೆ. ಅವ್ರದ್ದು ಒಂದು ಆರ ಬೇರೆ ಥರ. ಡಾಕ್ಟರ್ ರಾಜ್ ಅವ್ರದ್ದು, ಆಮೇಲೆ ಶಂಕರ್ನಾಗ್ ಸರ್ ತುಂಬ ಇಷ್ಟ ನನಗೆ. ಅವ್ರ ಸಾಂಗ್ಸ್ ಎಲ್ಲ ತುಂಬ ಇಷ್ಟ. ಸೊ ಅಂಥವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಎಲ್ಲ ಸಿಕ್ಕಿದೆ. ಇಟ್ ವುಡ್ ಹವ್ ಬಿನ್ ಸಮಥಿಂಗ್ ಎಲ್ಸ್. ಸೊ ಈಗಿನ ರೈಸಿಂಗ್ ಸ್ಟಾರ್ಸ್ಗಳಲ್ಲಿ, ಅದರ್ವೈಸ್ ಸೂಪರ್ ಸ್ಟಾರ್ಗಳಲ್ಲಿ ಯಾರ ಜೊತೆ ಪ್ರಿಯಾಂಕಾ ಮೇಡಮ್ಗೆ ಜೋಡಿ ಆಗೋಕ್ಕೆ ಆಸೆ? ವಿಜಯ್ ಸೂರ್ಯ ಅವರು ಹೇಳ್ತಾ ಇದ್ರು ನೆಕ್ಸ್ಟ್ ಟೈಮ್ ನಾವು ಒಂದು ರೊಮ್ಯಾಂಟಿಕ್ಸ್ ಇದು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ನೋಡಿ ನಿಮ್ಮ ಬಗ್ಗೆ ಆಸೆ ಇದೆ ನಿಮ್ಮ ಜೊತೆ ಮಾಡೋದಕ್ಕೆ. ಸೊ ನಿಮ್ಗೆ ಯಾರ ಜೊತೆ ಆಸೆ ಇದೆ? ಆ ಥರ ಏನಿಲ್ಲ. ಐ ಡೋಂಟ್ ನೋ ರೊಮ್ಯಾಂಟಿಕ್ ಆಗಿ ಅದು ಲೈಕ್ ಜೋಡಿ ಆಗಿದ್ರೆ ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಬಟ್ ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಎಲ್ಲರೂ ತುಂಬ ಟ್ಯಾಲೆಂಟೆಡ್ ಆ್ಯಂಡ್ ಬಟ್ ಅದೇ ಒಳ್ಳೆ ಸ್ಕ್ರಿಪ್ಟ್ಸ್ ಬೇಕು. ಲೈಕ್ ಹೌ ದ ಸ್ಕ್ರಿಪ್ಟ್ ಈಸ್ ಮ್ಯಾಟರ್ಸ್ ಮೋರ್ ದೆನ್ ದ ಜೋಡಿ ಈಸ್ ಲೈಕ್ ಇಟ್ಸ್ ಡಿಫಿಕಲ್ಟ್. ಬಿಕಾಸ್ ಜೋಡಿದು ತುಂಬ ಮ್ಯಾಟರ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇಸ್ ಇಟ್ ಅ ರೊಮ್ಯಾಂಟಿಕ್ ಜೋಡಿ ಅಥವಾ ಆರ್ ವಿ ಬೋತ್ ಪಾರ್ಟ್ನರ್ಸ್, ಲೈಕ್ ಫೈಟಿಂಗ್ ಪಾರ್ಟ್ನರ್ಸ್, ಆರ್ ವಾಟ್ ಆರ್ ವಿ ಡೂಯಿಂಗ್ ಇನ್ ದ ಫಿಲ್ಮ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಖಂಡಿತ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಯಶ್ ಅವರು ತುಂಬ ಚೆನ್ನಾಗಿ ಇವಾಗ ನಯನತಾರ ಅವರಿದ್ದಾರೆ. ಸೊ ಲೈಕ್ ಹೀ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ನನಗೆ ರಿಷಬ್ ಬಗ್ಗೆ ತುಂಬ ಇದು ಇದೆ. ರಿಷಬ್ ಅವರು ತುಂಬ ಒಳ್ಳೆ ಆ್ಯಕ್ಟರ್. ಅವ್ರಿಗೆ ಫ್ರಮ್ ಕಾಂತಾರಕ್ಕಿಂತ ಮುಂಚೆ ಅವರು ಪರಿಚಯ. ಸೊ ಅವ್ರದ್ದೆಲ್ಲ ಮೂವೀಸ್ ನೋಡ್ಕೊಂಡು ಬಂದಿದ್ದೀನಿ. ಸೊ ದೇರ್ ಆಲ್ ವೆರಿ ಗುಡ್ ಆ್ಯಕ್ಟರ್ಸ್. ಗಣೇಶ್ ಅವರು ಇಸ್ ಅ ವೆರಿ ಗುಡ್ ಫ್ರೆಂಡ್. ಸೊ ಯಾರೊಬ್ರು ಗಣೇಶ್ ಅವ್ರಿಗೆ ಒಂದು ಅಕ್ಕದು ಇದು ಮಾತಾಡ್ತಿದ್ರು ನಂತರ. ಸೊ ಆ ಥರ ಜೋಡಿ, ಲೈಕ್ ಇಟ್ ಕ್ಯಾನ್ ಬಿ ಸಿಸ್ಟರ್, ಇಟ್ ಕ್ಯಾನ್ ಬಿ ಎಲ್ಡರ್ ಸಿಸ್ಟರ್, ಸಿಸ್ಟರ್, ಆಲ್ ಕೈಂಡ್ಸ್ ಆಫ್ ಪಾಸಿಬಿಲಿಟೀಸು ಇದೆ. ಯಾವಾಗ ಹೇಳಿ, ಫ್ಲ್ಯಾಶ್ ಬ್ಯಾಕ್ ಹೋಗುತ್ತಲ್ಲ. ಟ್ರೂ. ಸೊ ಮ್ಯಾನಿಫೆಸ್ಟ್ ಮಾಡಬೇಕು ಅಷ್ಟೇ. ಸೊ ಪ್ರಿಯಾಂಕಾ ಅವ್ರು ಏನಾದರೂ ತಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಿಬಿಟ್ಟು ಪಡ್ಕೊಂಡಿರೋವಂಥ ರೋಲ್ ಏನಾದರೂ ಇದೆಯಾ ಮ್ಯಾಮ್? ಮ್ಯಾನಿಫೆಸ್ಟ್ ಬಗ್ಗೆ ಐ ಡೂ ಬಿಲೀವ್ ಮ್ಯಾನಿಫೆಸ್ಟ್ ಬಗ್ಗೆ. ಆ್ಯಂಡ್ ಐ ಬಿಲೀವ್ ನಾವು ಏನು ಥಿಂಕ್ ಮಾಡ್ತೀವಿ ಅದರ ಹತ್ರ ಕೂಡ ಆಗಬಹುದು ಅಂತ. ಬಟ್ ಆ ಥರ ಏನಿಲ್ಲ. ಬಟ್ ಒಂದು ಕನಸಿತ್ತು ದಟ್ ಈ ಥರ ಹೀರೋಯಿನ್ ಓರಿಯೆಂಟೆಡ್ ಮೂವೀಸೇ ಒಂಥರ ಇಂಪಾರ್ಟೆಂಟ್ ರೋಲ್ಸ್, ಒಂಥರ ಈ ಥರ ರೋಲ್ಸ್ ಬರಲಿ ಅಂತ. ಕ್ಯಾನ್ಸ್ಗೆ ಹೋಗಿತ್ತು ನನ್ನ ಪ್ರೀವಿಯಸ್ ಮೂವಿ, ಅದು ಒಂದು ಆಸೆ ಇತ್ತು, ಅದು ಆಯಿತು. ಬಿಕಾಸ್ ನಾನು ಆ ಫೆಸ್ಟಿವಲ್ ಚಿಕ್ಕ ವಯಸ್ಸಿನ ನಂಗೆ ತುಂಬ ಇಷ್ಟ ಇತ್ತು ಆ ಫೆಸ್ಟಿವಲ್ ನೋಡಬೇಕಂತ. ನನ್ನ ಮೂವಿ ಅಲ್ಲಿಗೆ ಹೋಗುತ್ತೆ ಅಂತ ನನಗೆ ಯಾವಾಗ ಅನಿಸ್ಲಿಲ್ಲ. ಸೊ ದ್ಯಾಟ್ ವಾಸ್ ಅ ಬಿಗ್ ಡೀಲ್ ಫಾರ್ ಮಿ, ಅಟ್ ಮೈಲ್ ಸ್ಟೋನು. ಆ ಥರ ಲೈಕ್ ಆ್ಯಕ್ಷನ್ ಮಾಡಬೇಕಂತ ಒಂದು ಟೈಮಲ್ಲಿ ಆ್ಯಕ್ಷನ್ ಮಾಡಬೇಕು ನಾನು ಅಂತ ಒಂದು ಆಸೆ ಇತ್ತು. ಸೊ ಇವಾಗ ಮೈಥಾಲಜಿ ಮಾಡಿಲ್ಲ, ಹಿಸ್ಟಾರಿಕಲ್ ಮೂವೀಸ್ ಮಾಡಿಲ್ಲ, ಆ ಥರ ಮಾಡಬೇಕಂತ ಒಂದು ಆಸೆ ಇದೆ. ಸೊ ಲೈಕ್ ಒಂದು ಅನದರ್ ಜಾನರ್, ಲೈಕ್ ನಾನು ಆ್ಯಕ್ಟರ್ ಆಗಿ ನನಗೆ ಒಂದು ಹಂಗರ್ ಇದೆ, ಒಂದು ಪ್ಯಾಷನ್ ಇದೆ ದಟ್ ಬೇರೆ ಬೇರೆ ರೀತಿ ನಾನು ಕಾಣಿಸ್ಕೋಬೇಕು, ಬೇರೆ ಬೇರೆ ಜಾನರ್ಸಲ್ಲಿ ವರ್ಕ್ ಮಾಡಬೇಕು, ನನ್ನ ವರ್ಸಟೈಲ್ ಪಾರ್ಟ್ನ ನಾನು ತೋರಿಸ್ಬೇಕು. ಸೊ ನೋಡೋಣ ಏನಾಗುತ್ತೆ. ಖಂಡಿತ ಮೈಥಾಲಜಿ ಅದೇ ಹೇಳಿದೆ. ದೇವ್ರದ್ದು ಭಕ್ತಿ ಪ್ರಧಾನ ಒಂದು ಮೂವಿ ಸ್ಟಾರ್ಟ್ ಆಗಿದೆ, ವಿಶ್ವರೂಪಿಣಿ ಹುಲಿಗಮ್ಮ ಅಂತ. ಅದು 50% ಆಗಿದೆ, ಸ್ವಲ್ಪ ಬ್ಯಾಲೆನ್ಸ್ ಇದೆ ಸಾಯಿ ಪ್ರಕಾಶ್ ಅವ್ರದ್ದು ಡಿರೆಕ್ಷನ್ನಲ್ಲಿ. ಸೊ ಅಲ್ಲಿ ತುಂಬ ಫೇಮಸ್ ಹುಲಿಗಮ್ಮ ಬಗ್ಗೆ ನೀವು ಕೇಳಿರ್ತೀರ, ನಾರ್ತ್ ತುಂಬ ಫೇಮಸ್ ದೇವರು. ಸೊ ಅದು ಸ್ಟಾರ್ಟ್ ಮಾಡಿದ್ದೀನಿ. ಖಂಡಿತ ದೇವಿದು ಆ್ಯಕ್ಚುಲಿ ನಾನು ಒಂದು ಬಂಡಿಕಲಿಮ ಅವ್ರದ್ದು ದೇವಸ್ಥಾನದ ಒಂದು DVD ಮಾಡಿದೆ ಅವ್ರಿಗೋಸ್ಕರ. ಅದು ಪರ್ಸನಲ್ ಆಗಿ ಅವ್ರ ಟೆಂಪಲ್ ಟ್ರಸ್ಟ್ಗೆ ಮಾಡಿದ್ದೆ. ಬಟ್ ಅದ ನಂತರ ಅದು ಮೋಸ್ಟ್ಲಿ ಅವರು ಪಬ್ಲಿಕಲ್ಲಿ ರಿಲೀಸ್ ಮಾಡಿಲ್ಲ, ಅವ್ರ ಹತ್ರನೇ ಇದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ಖಂಡಿತ ಅದು ಐ ವುಡ್ ಲವ್ ಟು. ಬಟ್ ಅದಕ್ಕೆ ತುಂಬ ಒಂದು ಡಿಸಿಪ್ಲಿನ್ ಬೇಕು. ಇಟ್ಸ್ ನಾಟ್ ದಟ್ ಈಸಿ ಆ್ಯಕ್ಚುಲಿ ದೇವಿ ಪಾತ್ರ ಮಾಡೋದು.